ಮಾರ್ನಿಂಗ್ ಎಲ್ರಿಗೂ ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಷಾಢ ಲಿಂಗ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ತುಂಬ ಗೃಹಲಕ್ಷ್ಮಿ ಬಗ್ಗೆ ಆಗಲಿ, ಗೌರ್ಮೆಂಟ್ ಸವಲತ್ತು ಬಗ್ಗೆ ಆಗಲಿ, ಆಮೇಲೆ ಅನ್ನಭಾಗ್ಯ ಅಮೌಂಟ್ ಬಗ್ಗೆ ಆಗಲಿ, ಆಮೇಲೆ BJP ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಲಿ ಎಲ್ಲ ತುಂಬ ಹೇಳಿದ್ದಾಯಿತು. ಇವತ್ತು ಸ್ವಲ್ಪ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೇನೆ. ಯಾಕಂದರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ತುಂಬ ಜನ ಓಪನ್ ಮಾಡ್ತಾ ಇದ್ದಾರೆ ಈ ನಡುವೆ. ನಾನು ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಏನು ಹೇಳ್ತಿದ್ದೆ ಗೊತ್ತಾ, ಕನ್ನಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ. ಯಾಕಂದರೆ ಹಿಂದಿಯಲ್ಲಿ ತುಂಬ ಜನ ಸ್ಟಾರ್ಟ್ ಮಾಡಿದ್ದಾರೆ, ನಮ್ಮ ಕನ್ನಡದಲ್ಲಿ ಅಷ್ಟು ಚಾನಲ್ಸ್ ಇರಲಿಲ್ಲ. ಬಟ್ ಈ ನಡುವೆ ಎಲ್ಲರೂ ಧೈರ್ಯ ಮಾಡಿ ಎಲ್ಲರೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ಖುಷಿಯಾಗುತ್ತೆ. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡ್ತಾ ಇಲ್ಲ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಂತ ಗೊತ್ತಾ, ಬೆಲ್ ಐಕನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಆಫ್ಲೈನಲ್ಲಿ ನಂದು ಅದೇ ಕೆಲಸ. ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ, ಯಾವುದೇ ಹೊಸ ಸ್ಕೀಮ್ಗಳಾದರೂ ಯಾವುದಾದ್ರೂ ಬಿಟ್ಟರೆ ಫಸ್ಟು ನಿಮಗೆ ತಿಳಿಸ್ತೀನಿ, ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ. ಸೊ ಹಾಗಾಗಿ ಯಾವುದೇ ನಿಮ್ಮದು ಡೌಟ್ಸ್ ಇದ್ರೂ ನೀವು ಕಮೆಂಟ್ ಮಾಡ್ಬೋದು, ನಾನು ಅದಕ್ಕೆ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಏನಂದರೆ ನಾನು ಆಲ್ಮೋಸ್ಟ್ ಆಲ್ ಎಲ್ರಿಗೂ ರಿಪ್ಲೈ ಕೊಡ್ತೀನಿ. ಏನಂದರೆ ಒಬ್ಬೊಬ್ಬರಿಗೆ ಏನಾಗುತ್ತೆ ಗೊತ್ತಾ, ಗೃಹಲಕ್ಷ್ಮಿ ಬಗ್ಗೆ ಕೇಳ್ತಾರೆ. ಗೃಹಲಕ್ಷ್ಮಿ ಬಗ್ಗೆ ಕೇಳಿದರೆ ನನಗೆ ಅವ್ರ ರೇಷನ್ ಕಾರ್ಡ್ ನಂಬರ್ ಇಲ್ಲ ಅಂದರೆ ನಾನು ಏನು ಚೆಕ್ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ನಾನು ಅಂಥವ್ರಿಗೆ ಮಾತ್ರ ರಿಪ್ಲೈ ಕೊಡಲ್ಲ. ಇಲ್ಲಾಂದರೆ ಎಲ್ರಿಗೂ ಆಲ್ಮೋಸ್ಟ್ ಆಲ್ ಎಲ್ರಿಗೂ ರಿಪ್ಲೈ ಕೊಟ್ಟಿದ್ದೀನಿ. ನೀವು ಹೋಗಿ ನೋಡ್ಬೋದು, ಬೇಕಾದರೆ ಚೆಕ್ ಮಾಡ್ಬೋದು. ಓಕೆನಾ, ಮತ್ತು ಬೆಲ್ ಐಕನ್ ಹಿಟ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದಕ್ಕೆ ದುಡ್ಡಂತೂ ಹತ್ತೋದೇ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಾನು ಯಾವುದು ಸ್ಕ್ರಿಪ್ಟ್ ರೆಡಿ ಮಾಡಿ ಮಾತಾಡಲ್ಲ, ಹಂಗೆ ಮಾತಾಡೋದು ಅಷ್ಟೇ. ಕ್ಯಾಮ್ರಾ ಹಿಡಿದ ಮಾತಾಡೋದು ಸ್ಟಾರ್ಟ್ ಮಾಡಿಬಿಡ್ತೀನಿ ಅಷ್ಟೇ. ಸೊ ಹಾಗಾಗಿ ಪ್ಲೀಸ್ ನನ್ನ ಈ ಕಷ್ಟಕ್ಕೆ ನೀವು ಬೆಂಬಲ ನೀಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕೆಲ್ಸಕ್ಕೆ ಹೋಗೋಗಿನ ಮುಂಚೆ ವಿಡಿಯೋ ಮಾಡಿ ಮತ್ತೆ ಬಂದಮೇಲೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗೋದು, ಈ ಕೆಲಸ ಎಷ್ಟು ಕಷ್ಟ ಅಂತ ಯೂಟ್ಯೂಬರ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಸ್ಕಿಪ್ ಮಾಡಿ ನೋಡಬೇಡಿ. ಓಡಿಸ್ಕೊಂಡು ನಿಮಗೂ ಅರ್ಥ ಆಗಲ್ಲ, ಸೊ ನನಗೂ ಯೂಸ್ ಇಲ್ಲ. ಸೊ ಹಾಗಾಗಿ ಫುಲ್ಲು ನೀಟಾಗಿ ಎಲ್ಲನೂ ಮೇಂಟೈನ್ ಮಾಡಿ ಎಲ್ಲನೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಮಗೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು. ಫಸ್ಟು ಚಾನಲ್ ಕ್ರಿಯೇಟ್ ಮಾಡಬೇಕು, ಆಮೇಲೆ ಅದನ್ನು ಒಂದು ವಿಡಿಯೋ ಯಾವುದಾದ್ರೂ ಅಪ್ಲೋಡ್ ಮಾಡಬೇಕು. ಶಾರ್ಟ್ಸ್ ಆಗಲಿ ಲಾಂಗ್ ವಿಡಿಯೋಸ್ ಆಗಲಿ ಯಾವುದಾದ್ರೂ ಒಂದು ಅಪ್ಲೋಡ್ ಮಾಡಬೇಕು. ಓಕೆನಾ, ಬಟ್ ಅದಕ್ಕೆ ನಾವು ಕಂಪ್ಲೀಟ್ ಮಾಡಬೇಕು ಅಂದರೆ ನಮಗೆ 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಟೈಮ್ ಬೇಕು, ಕಂಪಲ್ಸರಿ ಬೇಕು ಅಲ್ವಾ. 4000 ವಾಚ್ ಟೈಮು. ಸಬ್ಸ್ಕ್ರೈಬರ್ಸು ಹೇಗೋ 1000 ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೆ. ಬಟ್ ಏನಪ್ಪ ಅಂತಂದರೆ ನಮಗೆ ಒಂದು 4000 ವಾಚ್ ಕಂಪ್ಲೀಟ್ ಇದೆ ಅಲ್ಲ, ಸೊ ವಾಚ್ ಟೈಮು ಅದನ್ನು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ರಿಗೂ ಕಷ್ಟ ಆಗುತ್ತೆ, ನನಗೂ ಕಷ್ಟ ಆಗುತ್ತೆ. ಇವನ್ ನನಗೂ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಬಟ್ 4000 ವಾಚ್ ಟೈಮ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ನಾನು ಇನ್ನೊಂದು ಚಾನಲಿಂದ ಬುದ್ಧಿ ಕಲ್ತಿದ್ದೀನಿ ಅಂದರೆ ಈ ಚಾನಲಲ್ಲಿ ಮತ್ತೆ ಅದೇ ತಪ್ಪು ಮಾಡಿದ್ದೀನಿ. ಆ ತಪ್ಪು ನೀವು ಮಾಡಬೇಡಿ ಅಂತ ಹೇಳ್ತಾ ಇರೋದು. ನೀವು ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಏನು ಮಾಡಿ ಗೊತ್ತಾ, ಆದಷ್ಟು ಲಾಂಗ್ ವೀಡಿಯೋಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ, ಲಾಂಗ್ ವೀಡಿಯೋಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಲಾಂಗ್ ವೀಡಿಯೋಸ್ ಹಾಕಿದ್ರೆ ಏನು ಗೊತ್ತಾ, ಮಿನಿಮಮ್ ಒಂದು 15 ಮಿನಿಟ್ಸ್ ವೀಡಿಯೋ ಹಾಕಿದರೆ ನೀವು ಒಂದು 3 to 4 ಮಿನಿಟ್ಸ್ ವೀಡಿಯೋ ವಾಚ್ ಮಾಡ್ತಾರೆ. ಯಾಕಂದರೆ ಅದು ಸ್ಕಿಪ್ ಮಾಡಿ ಮತ್ತು ನಾವು ಹೇಳೋದು ಫಸ್ಟು ನಮ್ಮದೇನು ನಾನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿರ್ತೀವಿ ನೋಡಿ, ಅದನ್ನು ಯಾರು ಅಷ್ಟೊಂದು ನೋಡಲ್ಲ, ಸ್ಕಿಪ್ ಮಾಡ್ತಾರೆ. ಸೊ ಹಾಗಾಗಿ ಏನು ಮಾಡಿ ಗೊತ್ತಾ, ನೀವು ಒಂದು 15 ಮಿನಿಟ್ಸ್ ವೀಡಿಯೋ ಇರಬೇಕು, ಕಂಪಲ್ಸರಿ ವೀಡಿಯೋ ಇರಬೇಕು. 15 ಮಿನಿಟ್ಸ್ ವೀಡಿಯೋ ಮಾಡಿ ಚೆನ್ನಾಗಿ ಎಡಿಟು, ಥಂಬ್ನೇಲು, ಮೇಯ್ನ್ ಏನಪ್ಪ ಅಂದರೆ ಇದರಲ್ಲಿ ಥಂಬ್ನೇಲು ಮತ್ತು ನಾವು ಟೈಟಲ್ ಹಾಕೋದ್ರ ಮೇಲೆ ಇರುತ್ತೆ. ಕ್ಲಿಕ್ಕೇಬಲ್ ಇರಬೇಕು. ಥಂಬ್ನೇಲ್ ಮತ್ತು ಟೈಟಲು ಕ್ಲಿಕ್ಕೇಬಲ್ ಇರಬೇಕು, ಪಟ್ ಅಂತ ಕ್ಲಿಕ್ ಮಾಡೋ ಥರ ಇರಬೇಕು. ಓಕೆನಾ, ಮತ್ತು ನಿಮಗೆ ಶಾರ್ಟ್ಸಿಂದ ಮಾಡಬೇಕು ಅಂದರೆ ಆದಷ್ಟು ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾನೆ ಇರಬೇಕು. ಬೆಳಗ್ಗೆ ಒಂದು, ಸಂಜೆ ಒಂದು, ಮಧ್ಯಾಹ್ನ ಒಂದು, ದಿನಕ್ಕೆ ಒಂದು 4 ಶಾರ್ಟ್ಸ್ ಆದರೂ ಅಪ್ಲೋಡ್ ಮಾಡ್ತಾ ಇರಬೇಕು. ಸೊ ಹಾಗಾದರೆ ಆವಾಗ ನಮ್ಮದು 10 ಮಿಲಿಯನ್ಸ್ ವ್ಯೂಸ್ ಆದರೂ ಕಂಪ್ಲೀಟ್ ಆಗುತ್ತೆ, ಅಥವಾ 4000 ವಾಚ್ ಟೈಮ್ ಆದರೂ ಕಂಪ್ಲೀಟ್ ಆಗುತ್ತೆ. ಓಕೆನಾ, ಇನ್ನು ಮತ್ತೆ ಸೆಕೆಂಡ್ ಇದು ಯಾವುದಪ್ಪ ಅಂದರೆ ಆಲ್ಮೋಸ್ಟ್ ನೀವೇನು ಬರಬೇಕು ಅಂದರೆ ಆದಷ್ಟು ಲೈವ್ ಬರಬೇಕು.
ಓಕೆನಾ. ಲೈವ್ ನಾನೇ ಬಂದಿಲ್ಲ ಇನ್ನೂವರೆಗೂ, 1-2 ಸಾರಿ ಏನೋ ಬಂದಿದ್ದೀನಿ. ನಾನು ಲೈವ್ ಬಂದರೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ನನಗೆ. ಸೊ ಹಾಗಾಗಿ ನಾನು ಲೈವ್ ಬರಲ್ಲ. ಲೈವ್ ಬರಬೇಕು ಆದಷ್ಟು. ಅದಕ್ಕೆ ಏನಾಗುತ್ತೆ ಗೊತ್ತಾ, ಲೈವ್ 1 ಅವರ್ ಬಂದರೆ ತುಂಬ ಜನ ಅಂದ್ಕೊಂಡಿದ್ದಾರೆ ಲೈವ್ ಬಂದರೆ ಅದು ವಾಚ್ ಟೈಮ್ ಕಂಪ್ಲೀಟ್ ಆಗಲ್ಲ ಅಂತ. ಯಾರು ಹೇಳಿದ್ದು ವಾಚ್ ಟೈಮ್ ಕಂಪ್ಲೀಟ್ ಆಗಲ್ಲ ಅಂತ? ಖಂಡಿತ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಅದರಿಂದ ನೀವು ನೋಡಿ, ನಮ್ಮದು ಲೈವ್ ಬಂದು ಹೋದಾದಮೇಲೆ ನಾವು ಡೇ ಬೈ ಡೇ ಚೆಕ್ ಮಾಡ್ತಾ ಹೋದರೆ ಅದಕ್ಕೂ ವ್ಯೂಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದಕ್ಕೂ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಸೊ ನಮ್ಮದು ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅಂತ ಯಾವುದೇ ದುಡ್ಡು ಕೊಟ್ಟು ಬೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಏನಾಗುತ್ತೆ ಗೊತ್ತಾ, ವಾಚ್ ಟೈಮ್ ಏನೋ ಕಂಪ್ಲೀಟ್ ಆಗುತ್ತೆ, ಆಮೇಲೆ ನಮಗೆ ಮಾನಿಟೈಸ್ ಆಗಲ್ಲ, ಏನೇನೋ ಪ್ರಾಬ್ಲಮ್ ಬಂದುಬಿಡುತ್ತೆ. ಆಮೇಲೆ ನಮಗೆ ಅದು ಯೂಸೇ ಇಲ್ಲ. ನಮಗೆ ಇವಾಗ ಎಷ್ಟು ವ್ಯೂಸ್ ಬರ್ತಾ ಇದೆ, ಆವಾಗಲೂ ಮತ್ತೆ ಒಂದು 200-300 ಆ ಥರನೇ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೆನ್ಯೂನ್ ವಾಚ್ ಟೈಮ್ ಏನು ಬರುತ್ತೆ ಗೊತ್ತಾ, ಅದು ಜನಗಳು ಇಷ್ಟಪಟ್ಟು ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಆ ವ್ಯೂಸು ನಮಗೆ ಏನಂದರೆ ಅದು ಎಕ್ಸೆಪ್ಟ್ ಆಗುತ್ತೆ. ಆ ವ್ಯೂಸು ನಾವು ದುಡ್ಡು ಕೊಟ್ಟು ಏನು ಬೈ ಮಾಡ್ತೀವಿ ನೋಡಿ, ಆ ವ್ಯೂಸ್ ಏನಾಗುತ್ತೆ ಗೊತ್ತಾ, ಅವರು ಜಸ್ಟ್ ಒಂದು 10 ಸಿಸ್ಟಮಲ್ಲಿ ಅವ್ರು ಏನು ಮಾಡಿರ್ತಾರೆ, ನಮ್ಮ ಚಾನಲ್ ಹಾಕಿ ಬಿಟ್ಬಿಟ್ಟಿರ್ತಾರೆ. ಡೈಲಿ ಒಂದು 6 to 7 ಅವರ್ಸ್ ಬಿಟ್ಟರು ಅಂತಂದರೆ ಅದಾಗದೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಅದು ನಮಗೆ ಯೂಸೇ ಇಲ್ಲ ವಾಚ್ ಟೈಮು. ಆದಷ್ಟು ಜೆನ್ವಿನ್ ಇದರಿಂದ ನಾವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಲ್ಲ, ಓಕೆನಾ. ಮತ್ತು ಯಾವುದಾದ್ರು ಆ್ಯಪ್ಸ್ ಬಂದಿದೆ ಇವಾಗ, ಅದು ಎಲ್ಲ ಇವಾಗ ಯೂಟ್ಯೂಬು ತುಂಬ ಹುಷಾರಾಗಿದೆ. ಯೂಟ್ಯೂಬು ಮ್ಯಾನೇಜ್ಮೆಂಟ್ ಏನಿದೆ ಅಲ್ಲ ಅದು, ಯಾಕಂದರೆ ನಮ್ಮದು GPS ಇದರಿಂದ ನಾವು ಯಾವುದೇ ಬೇರೆ ಇದರಿಂದನೂ ನಾವು ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ರೂ ಅದು ಗೊತ್ತಾಗುತ್ತೆ ಅವ್ರಿಗೆ. ಸೊ ಹಾಗಾಗಿ ಅದನ್ನು ಡಿಡಕ್ಟ್ ಆಗುತ್ತೆ. ನಮ್ಮದು ವಾಚ್ ಟೈಮ್ ಏನಾಗುತ್ತೆ ಅದು ಡಿಡಕ್ಟ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಮುಂದೆ ಒಂದು ದಿವಸ ಪ್ರಾಬ್ಲಮ್ ಮಾಡೋದಿನ, ಯಾಕೆ ಅಂದರೆ ನಾವು 1-1.5 ವರ್ಷ ಇದಕ್ಕೆ ನಾವು ಟೈಮ್ ಕೊಟ್ಟಿರ್ತೀವಿ. ಯಾಕಂದರೆ ಒಂದು ದಿವಸ ನಾವು ಅರ್ನ್ ಮಾಡ್ಬೋದು. ಎಷ್ಟೋ ಜನ ಅದು ಲಕ್ ಇರುತ್ತೆ. ಒಬ್ಬೊಬ್ರಿಗಂತೂ ಒಂದು 3 ಮಂತ್ಸಲ್ಲೇ ಕಂಪ್ಲೀಟ್ ಆಗುತ್ತೆ. ಬಟ್ ನಂದು ಅನ್ಲಕ್ಕೆ ಯಾವಾಗಲೂ, ಯಾಕಂದರೆ ನಾನು ಎಷ್ಟು ಕಷ್ಟಪಡ್ತಾ ಇರ್ತೀನಿ ಅಷ್ಟು ನನಗೆ ಎಷ್ಟು ಡಿಲೇ ಆಗ್ತಾನೇ ಇದೆ. ಏನಿಲ್ಲ, ನೋ ವರಿ. ಯಾಕಂದರೆ ಲೇಟ್ ಆದರೂ ಲೇಟೆಸ್ಟಾಗಿ ಬರುತ್ತೆ ಅಂತ ನಂಬೋಳು ನಾನು. ಏನಾದ್ರೂ ಯೂಟ್ಯೂಬ್ ಬಿಡಬಾರ್ದು ಅಂತ ಡಿಸೈಡ್ ಮಾಡಿದೋಳು. ಸೊ ಹಾಗಾಗಿ ನನ್ನ ಜೊತೆ ನೀವು ಈ ಥರನೇ ಧೈರ್ಯ, ನಮ್ಮದು ಸೆಲ್ಫ್ ಧೈರ್ಯ ನಾವು ತೊಗೊಂಡ್ರೇ ನಮಗೆ ಏನಾದರೂ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಇಲ್ಲಾಂದರೆ ಜೀವನ ಪೂರ್ತಿ ಏನು ಮಾಡೋಕ್ಕಾಗಲ್ಲ, ಕೈ ಮೇಲೆ ಕೈ ಇಟ್ಕೊಂಡು ಕೂತ್ಕೋಬೇಕು ಇವಾಗ, ಹಂಗೆ ಅಷ್ಟೇ ಆಗುತ್ತೆ. ಸೊ ಹಾಗಾಗಿ ನೀವು ಧೈರ್ಯ ಮಾಡಿ. ಆದಷ್ಟು ಹೆಣ್ಮಕ್ಳು, ಸ್ಪೆಷಲಿ ಸ್ಟೂಡೆಂಟ್ಸ್ ಅಂತ ಹೇಳಲ್ಲ, ಯಾಕಂದರೆ ಓದೋದ್ರ ಮೇಲೆ ಫೋಕಸ್ ಮಾಡಿ. ಹೌಸ್ ವೈಫ್ಸು, ಏನು ಮಾಡೋಕ್ಕಾಗದೇ ಇರೋರು, ಲೈಫಲ್ಲಿ ಲಾಸ್ಟ್ ಡೆಡ್ ಎಂಡ್ವರೆಗೂ ಬಂದು ನಿಂತಿದ್ದೀರಾ ಅಂಥವ್ರು ಏನು ಮಾಡಿ ಗೊತ್ತಾ, ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಅಂತ. ಒಂದು ಬೆಸ್ಟ್ ಆಪ್ಷನ್ ಯೂಟ್ಯೂಬ್ ಚಾನಲ್, ಮನೆಯಲ್ಲಿ ಕುತ್ಕೊಂಡು ಮಾಡೋದು ಅಂದರೆ, ಓಕೆನಾ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.